ವೀಕ್ಷಕರೇ ನಮಸ್ತೆ. SSLC ಫಲಿತಾಂಶ ಪ್ರಕಟಗೊಂಡಿದೆ. PUC ಫಲಿತಾಂಶ ಕೂಡ ಅದಕ್ಕಿಂತ ಮೊದಲೇ ಪ್ರಕಟಗೊಂಡಿದೆ. ಈ ಒಂದು ಪರೀಕ್ಷೆಗಳಲ್ಲಿ ಸುಳ್ಯ ತಾಲೂಕಿನ ಮಟ್ಟಿಗೆ ದಾಖಲೆಯನ್ನು ಬರೆದಿರುವಂಥ, ಪಾರಮ್ಯವನ್ನು ಮೆರೆದಿರುವಂಥ ವಿದ್ಯಾರ್ಥಿಗಳ ಮನದಾಳದ ಮಾತುಗಳನ್ನು, ಅವರ ಪೋಷಕರ ಮಾತುಗಳನ್ನು ಕೂಡ ನೀವು ಕೇಳಿದ್ವಿ ಬೇರೆ ಬೇರೆ ಸಂದರ್ಶನಗಳ ಮೂಲಕ. ಈಗ ನನ್ನ ಜೊತೆ ಇರುವವರು PUC ಪರೀಕ್ಷೆಯಲ್ಲಿ ಸುಳ್ಯ ತಾಲೂಕಿಗೆ ಕಲಾ ವಿಭಾಗದಲ್ಲಿ ಟಾಪರ್ ಆಗಿರುವಂಥ ಅನುಷಾ ಇವರು. ಸುಳ್ಯದ ಶಾರದಾ ಮಹಿಳಾ ಪದವಿ ಪೂರ್ವ ಕಾಲೇಜಿನ ವಿದ್ಯಾರ್ಥಿನಿ. ಸುಳ್ಯ ಸಮೀಪದ ಸೋಣಂಗೇರಿ ಸಮೀಪದ ಕುಕ್ಕಂದೂರಿನ ಅರುಳ್ರಾಜ್ ಮತ್ತು ಭಾನುಮತಿ ದಂಪತಿಯ ಪುತ್ರಿ ಅನುಷಾ ಕಲಾ ವಿಭಾಗದಲ್ಲಿ ಸುಳ್ಯ ತಾಲೂಕಿಗೆ ಟಾಪರ್ ಆಗಿದ್ದಾರೆ. ಜೊತೆಗೆ ಜಿಲ್ಲೆಯಲ್ಲೂ ರಾಜ್ಯ ಮಟ್ಟದಲ್ಲೂ ಕೂಡ ಸಾಧನೆಯನ್ನು ಮೆರೆದಿದ್ದಾರೆ. ಯಾವ ರೀತಿ ಅವರ ಪರ್ಫಾರ್ಮೆನ್ಸ್ ಇತ್ತು, ಅದಕ್ಕಾಗಿ ಅವರು ಏನು ಸಿದ್ಧತೆಗಳನ್ನು ಮಾಡಿಕೊಂಡ್ರು, ಅವರಲ್ಲೇ ಕೇಳೋಣ. ಅನುಷಾ, ಮೊದಲನೇದಾಗಿ ಅಭಿನಂದನೆಗಳು. ಎಷ್ಟು ಅಂಕಗಳ ನಿರೀಕ್ಷೆ ಇತ್ತು? 580 ಎಬವ್ ನಿರೀಕ್ಷೆ ಇತ್ತು. 587 ಬಂದಿದೆ ಅಲ್ವಾ? ಹೇಗೆ ಪ್ರಿಪೇರ್ ಆಗ್ತಾ ಇದ್ರಿ ಈ ಒಂದು ಪರೀಕ್ಷೆಗೆ? ಅದೇ 12 ಗಂಟೆ ತನಕ ಓದಿದ್ದೆ ರಾತ್ರಿ, ಬೆಳಗ್ಗೆ 4:15. ಮತ್ತು ಅವ್ರು ಏನೇನು ವರ್ಕ್ಸ್ ಕೊಡ್ತಾರೋ ಅದು ನಾನು ಪ್ರಿಪೇರ್ ಆಗಿ ಹೋಗಿದ್ದೆ. ಸೆಮಿನಾರ್ಸ್ ಮಾಡ್ತಾರೆ, ಫುಲ್ ಸಪೋರ್ಟ್ ಲೆಕ್ಚರ್ಸ್ ಇದು. ನನ್ನ ಹಾರ್ಡ್ ವರ್ಕ್, ಕಾಲೇಜ್ ಕಡೆಯಿಂದ ಫುಲ್ ಸಪೋರ್ಟ್ ಅಲ್ವಾ? ಪ್ರಿನ್ಸಿಪಾಲ್, ಲೆಕ್ಚರ್ಸ್. ಓಕೆ, ಯಾವ ಸಬ್ಜೆಕ್ಟಲ್ಲಿ ಎಷ್ಟೆಲ್ಲ ಮಾರ್ಕ್ ಬಂದಿದೆ? ಎಕನಾಮಿಕ್ಸ್ ಔಟ್ ಆಫ್ ಔಟ್, ಹಿಸ್ಟ್ರಿ ಔಟ್ ಆಫ್ ಔಟ್, ಪೊಲಿಟಿಕಲ್ ಸೈನ್ಸ್ 99, ಕನ್ನಡ 99, ಸೋಷಿಯಾಲಜಿ 96, ಇಂಗ್ಲೀಷ್ 93. ಓಕೆ, SSLC ಎಲ್ಲಿ ಮಾಡಿದ್ರಿ? ಗ್ರೀನ್ ವ್ಯೂ. ಎಷ್ಟು ಮಾರ್ಕ್ ಇತ್ತು? 492. 492. ಯಾಕೆ ಕಲಾ ವಿಭಾಗವನ್ನೇ ಆಯ್ದುಕೊಂಡ್ರಿ? ಲಾ ಮಾಡಬೇಕು ಅಂತ ಇದ್ದೆ. ಕನಸೇ ಅದ, ಏಮೇ ಅದ? ಹೌದೌದು, ಲಾ ಮಾಡಬೇಕು, ನ್ಯಾಯವಾದಿ ಆಗಬೇಕು. ಹೌದು. ಯಾಕೆ ಆಸೆ, ಹಂಬಲ? ಅದು ಇನ್ಸ್ಪಿರೇಷನ್. ಯೋಗೀಶ್ವರನ್ ಅಂತ, ಅಡ್ವೊಕೇಟ್ ಯೋಗೀಶ್ವರನ್ ಅವರಿಂದ ಇನ್ಸ್ಪಿರೇಷನ್. ಓಕೆ, ಈ ಪರೀಕ್ಷೆಗೆ ಬೇಕಾಗಿಯೇ ಓದ್ತಾ ಇದ್ದೀರಾ ಅಲ್ಲ ರೊಟೀನ್ ಆಗಿ ಉಳಿದ ಎಲ್ಲ ದಿನಗಳು ಕೂಡ ಸ್ಟಡಿ ಮಾಡ್ತಾ ಇದ್ದೀರಾ? ಸ್ಟಡಿ ಮಾಡ್ತಿದ್ದೆ. ಓಕೆ, ಬೇರೆ ಹವ್ಯಾಸಗಳು? ಹವ್ಯಾಸ ಡ್ಯಾನ್ಸ್ ಮಾಡ್ತೀರಿ? ಡ್ಯಾನ್ಸ್ ಕ್ಲಾಸ್ಗೆ ಹೋಗ್ತಾ ಇದ್ದೀರಾ? ಇಲ್ಲ, ಹವ್ಯಾಸ. ಓಕೆ, ಈ ಪ್ರೈಮರಿ 1ನೇ ತರಗತಿಯಿಂದಲೇ ಅಲ್ಲಿ ಗ್ರೀನ್ ವ್ಯೂನಲ್ಲಿ, PUCಯಿಂದ ಶಾರದಕ್ಕೆ ಸೇರಿದ್ರಿ. ಮುಂದೆ ಎಲ್ಲಿ ಲಾ? ಮುಂದೆ ಪುತ್ತೂರು ಅಥವಾ KVG ಯಲ್ಲಿ ಲಾ ಮಾಡಿ ನ್ಯಾಯವಾದಿ ಆಗಬೇಕು, ಸಮಾಜದಲ್ಲಿ ಅವರ ನ್ಯಾಯದ ಪರ ಸೇವೆ ಮಾಡಬೇಕು ಅಂತ ಆಸೆ ಅಲ್ವಾ? ಒಟ್ಟು ಬಹುಶಃ ಈ ಒಂದು ಸಾಧಾರಣವಾಗಿ ನಿಮಗೆ ಗೊತ್ತಿದೆ, ಇವತ್ತು ಕಲಾ ವಿಭಾಗವನ್ನು ಆಯ್ದುಕೊಳ್ಳುವವರ ಸಂಖ್ಯೆ ಕಡಿಮೆ. ಕಲಾ ವಿಭಾಗ ಕಾಲೇಜುಗಳಲ್ಲಿ ಮುಚ್ಚುವ ಹಂತಕ್ಕೆ ಬಂದಿದೆ. ಬಹುಶಃ ಆ ಹೊತ್ತಿನಲ್ಲೂ ಕೂಡ ಕಲಾ ವಿಭಾಗದಲ್ಲಿ ಸಾಧನೆಯನ್ನು ಮಾಡಿ, ಮಹಿಳಾ ಕಾಲೇಜಿನಲ್ಲಿ ಸಾಧನೆಯನ್ನು ಮಾಡಿದ್ದೀರಿ. ಏನು ನಿಮ್ಮ ಕೊಲೀಗ್ಸ್ ಅಥವಾ ನಿಮ್ಮ ಸಹಪಾಠಿಗಳಿಗೆ ಏನು ಹೇಳಲಿಕ್ಕೆ ಬಯಸ್ತೀರಿ? ಅದು ಒಬ್ಬರ ಬಿಲೀವ್. ಅದು ಆರ್ಟ್ಸ್ ಅಂದರೆ 10th ಜಾಸ್ತಿ ಮಾರ್ಕ್ ತಗೊಳ್ಳೋರು ಸೈನ್ಸ್, ಕಡಿಮೆ ಮಾರ್ಕ್ ಆರ್ಟ್ಸ್. ಹಾಗೆಲ್ಲ 3 ಸಹ ಸೇಮ್. ನಮ್ಮ ಇಷ್ಟ ಅದು ತಗೊಳ್ಳೋದು. ನನಗೆ ಲಾ ಮಾಡಬೇಕಿತ್ತು, ಸೊ ನಾನು ಆರ್ಟ್ಸ್. ತುಂಬ ಜನ ಹೇಳಿದ್ದು ಸೈನ್ಸ್ ತಗೊಳ್ಳಿ ಅಂತ. ನನಗೆ ಅದು ಗೊತ್ತಿಲ್ಲ, ಏನು ಸೈನ್ಸಲ್ಲಿ ಇಲ್ಲದು ಇಲ್ಲಿದೆ ಅಂತ ನಂಗೆ ಅದು ಗೊತ್ತಿಲ್ಲ. ಬಟ್ ನನಗೆ ಇಷ್ಟ ಇದ್ದಿದ್ದು ಆರ್ಟ್ಸ್, ನಾನು ಆರ್ಟ್ಸ್ ತಗೊಂಡೆ. ಯಾರು ಮತ್ತು ನಾನು ಕೇಳಲಿಲ್ಲ. ಬಹುಶಃ ಇಂಥ ಒಂದು ದೊಡ್ಡ ಸಾಧನೆಯನ್ನು ಮಾಡಿದ್ದೀರಿ. ನಮ್ಮ ಸಂಸ್ಥೆ ವತಿಯಿಂದ ಕೂಡ ತಮಗೆ ಅಭಿನಂದನೆಗಳು. ಓಕೆ, ವೀಕ್ಷಕರೇ, ಅನುಷಾ ಅವರ ತಂದೆ ಮತ್ತು ತಾಯಿ ನನ್ನ ಜೊತೆಗಿದ್ದಾರೆ. ಅರುಳ್ರಾಜ್ ಮತ್ತು ಭಾನುಮತಿ ದಂಪತಿ. ಮಗಳು ಉತ್ತಮ ಸಾಧನೆ ಮಾಡಿದ್ದಾರೆ, ಕಲಾ ವಿಭಾಗದಲ್ಲಿ ಓದಿ ಕಲಾ ವಿಭಾಗದಲ್ಲಿ ತಾಲೂಕಿಗೆ ಟಾಪರ್ ಆಗಿದ್ದಾರೆ. ಏನು ಅನ್ನಿಸ್ತಾ ಇದೆ? ತುಂಬ ಸಂತೋಷ ಆಗ್ತಿದೆ. ಮೊದಲು ಕೇಳುವಾಗ ನಾನು ಕೆಲಸದಲ್ಲಿ ಇದ್ದೆ, ಫಸ್ಟ್ ಕಾಲ್ ಬರುವಾಗ. ನನಗೆ ಆಗ ಆ ಟೈಮಲ್ಲಿ ಅವಳು ಹುಷಾರಿದ್ದಾಳೆ, ಕ್ಲಾಸ್ಗೆ ಫಸ್ಟ್ ಬಂದಿದ್ದಾಳೆ ಅಂತ ಎಲ್ಲ ಗೊತ್ತಾಗ್ತಾ? ಹುಷಾರಿಲ್ಲ. ಕ್ಲಾಸಲ್ಲಿ ನಾನು ನೆನೆಸಿದ್ದೆ, ನಾನು ಕಾಲೇಜಿಗೆ ಟಾಪಿಗೆ ತಾಲೂಕಿಗೆ ಬರ್ತಾರೆ ಅಂತ ನೆನೆಸಿರ್ಲಿಲ್ಲ. ನನ್ನ ಪ್ರಿನ್ಸೆಸ್ ಹತ್ರ ಕೇಳಿದ ಹಾಗೆ, ಕ್ಲಾಸಲ್ಲಿ ಯಾರು ಮ್ಯಾಮ್ ಫಸ್ಟು, ಕ್ಲಾಸಲ್ಲಿ ಅನುಷ್ಯನಿಗೆ ಎಷ್ಟನೇ ಸ್ಥಾನ ಅಂತ ಕೇಳಿದ್ರು. ಆಗ ಅವ್ರು ಹೇಳಿ, ಎಂತ ನೀವು ಹೇಳಿ, ನಮ್ಮ ಕಾಲೇಜಿಗೆ ಒಳ್ಳೆ ಟಾಪರ್ ಬಂದಿದ್ದಾರೆ. ಮಧ್ಯಾಹ್ನ ಕಾಲ್ ಮಾಡಿ ಹೇಳಿದ್ರು ತಾಲೂಕಿಗೆ ಬಂದಿದೆ ಅಂತ ಹೇಳಿ. ಹಾಗೆ ನನಗೆ ತುಂಬ ಸಂತೋಷ ಆಯಿತು. ಓಕೆ, ನೀವು ಎಷ್ಟು ವರ್ಷ ಆಯ್ತು ಇಲ್ಲಿ? ನಾವು ಸುಮಾರು ವರ್ಷ. ಹುಟ್ಟಿ ಬೆಳೆದಲ್ಲ ಇಲ್ಲಿಯಾ? ಅಲ್ಲ, ಹುಟ್ಟಿ ಬೆಳೆದಲ್ಲ, ನಾನು ಹುಟ್ಟಿದ್ದು ಶ್ರೀಲಂಕಾದಲ್ಲಿ. ನಾವು ಇಲ್ಲಿ ಬಂದು ಸುಮಾರು ವರ್ಷ ಆಯ್ತು. ತುಂಬ ವರ್ಷ ಆಯಿತು. ಬಹುಶಃ ತುಂಬ ಶ್ರಮದಿಂದ ನೀವಿಬ್ಬರು ಕೂಡ ದುಡಿತದಿಂದ ಮಗಳನ್ನು ಬೆಳೆಸ್ತಾ ಇದ್ರಿ. ನಿರೀಕ್ಷೆ ಮಗಳು ಅಪ್ಪ ಅಮ್ಮನ ಕಷ್ಟ ಸುಳ್ಳಾಗಿಸಲಿಲ್ಲ, ಅವಳು ಒಳ್ಳೆಯ ಸಾಧನೆಯನ್ನು ಮಾಡಿದ್ದಾಳೆ. ಏನು ನಿರೀಕ್ಷೆ ಇದೆ ಮಗಳ ಬಗ್ಗೆ? ಮಗಳಿಗೆ ಒಳ್ಳೆ ಭವಿಷ್ಯ. ಅವಳಿಗೆ ಏನು ಓದ್ತಲ್ಲ ಅದನ್ನು ಸಾಧಿಸ, ಅದಕ್ಕೆ ನಾವು ರೆಡಿ.
ನಮ್ಮಿಂದ ಅವಳಿಗೆ ಅಂತ. ಎಷ್ಟು ಮಕ್ಕಳು ನಿಮಗೆ? 2 ಮಕ್ಕಳು. 2. ಇನ್ನೊಬ್ಬಳು ದೊಡ್ಡವಳಿದ್ದಾರೆ. ಇದ್ದಾರೆ. ಓಕೆ. ಅನುಷಾ ಅವರ ತಾಯಿ ಭಾನುಮತಿಯವರು ನನ್ನ ಜೊತೆಗಿದ್ದಾರೆ. ಭಾನುಮತಿಯವರೇ, ಮಗಳು ಒಳ್ಳೆಯ ಸಾಧನೆ ಮಾಡಿದ್ದಾಳೆ. ನಿರೀಕ್ಷೆ ಇತ್ತಾ ಸಾಧನೆ ಮಾಡ್ತಾಳೆ ಅಂತ? ನಿರೀಕ್ಷೆ ಇತ್ತು, ಸಾಧನೆ ಮಾಡ್ತಾಳೆ ಅಂತ ಇತ್ತು. ಯಾಕಂದ್ರೆ ಪ್ರಿನ್ಸಿಯಾಗಿ ನಮಗೆ ನಂಬಿಕೆ ಕೊಟ್ಟಿದ್ದಾರೆ. ಮಾಡ್ತಾ ಅವ್ರಿಗೆ ಗೊತ್ತಿತ್ತು, ಭರವಸೆ ಇತ್ತಲ್ಲ? ಗೊತ್ತಿತ್ತು. ಹಾಗೆ ನಮಗೆ ತುಂಬ ಸಂತೋಷ ಆಯಿತು. ಮನೇಲಿ ಹೇಗಿರ್ತಾಳೆ ಅನುಷಾ? ಎಷ್ಟೊತ್ತಿಗೆ ನೋಡಿದ್ರು ಬುಕ್ಕು, ಎಲ್ಲಿ ಹೋದ್ರು ಬುಕ್ ತಗೊಳ್ಳೋದು, ಸ್ಟಡಿ. ಎಷ್ಟೊತ್ತಿಗೆ ಹೋದ್ರು. ಎಷ್ಟೊತ್ತಿಗೆ ಇರ್ತಾರೆ ಮನೆಯಲ್ಲಿ? 4 ಗಂಟೆಗೆ. ನನಗಿಂತ ಮುಂಚೆ ಹೇಳ್ತಾಳೆ. ನೀವೆಷ್ಟೊತ್ತಿಗೆ ಹೋಗಬೇಕು? ನಾನು 5. ನೀವು ಟ್ಯಾಪಿಂಗ್ ಕೆಲಸ ಮಾಡ್ತಾ ಇದ್ರಲ್ಲ, ಎಷ್ಟೊತ್ತಾಗ್ತದೆ ಹೋಗುವಾಗ? ಹೋಗುವಾಗ 5:30ಗೆ ಹೋಗ್ತಾನೆ, ಅಲ್ಲಿಗೆ 6 ಗಂಟೆಗೆ ಬರೋದು? ಬರೋದು 11:30, 12 ಗಂಟೆ ಆಗ್ತದೆ. ಅಷ್ಟೊತ್ತಿಗೆ ಇವರು ಕಾಲೇಜಿಗೆ ಹೋಗಿರ್ತಾರೆ ಅಲ್ವಾ? ಹೌದು, ಬೆಳಿಗ್ಗೆ 9 ಗಂಟೆಗೆ ಹೋಗ್ತಾರೆ. ಓಕೆ. ಮಗಳು ಇಷ್ಟು ದೊಡ್ಡ ಸಾಧನೆ ಮಾಡ್ತಾಳೆ ಅಂತ ನಿಮಗೆ ಭರವಸೆ ಇತ್ತು ಆದರೆ ಅಲ್ಲ? ಇತ್ತು. ಅಂದರೆ ತಾಲೂಕು ಮಟ್ಟ ಅಂತೆಲ್ಲ ಬರೋದು ಅಂತ ಗೊತ್ತಿಲ್ಲ, ಒಂದು ದೊಡ್ಡದಾಗಿ ಬರ್ತಾಳೆ ಅಂತ ಗೊತ್ತಿಲ್ಲ. ಖುಷಿಯಾಗಿದೆ. ಖುಷಿಯಾಗಿತ್ತು. ಏನು ನಿರೀಕ್ಷೆ? ಲಾಯರ್ ಆಗಬೇಕಂತೆ? ಹೌದು, ಅವಳ ಆಟ ಅದು, ಅವಳಿಷ್ಟ. ನಾವೇನು ಹೇಳಲಿಕ್ಕಿಲ್ಲ. ನಿನಗೆ ಯಾವ್ದು ಇಷ್ಟವೋ ಅದು ತಗೊಳ್ಳು ಅಂತೇಳಿ, ಆರ್ಟ್ಸ್ ತೆಗೆದು ಆಯಿತು ಅಂತೇಳಿ. ಸರಿ. ಅನುಷಾ ಅವರಿಗೆ ಒಬ್ಬ ಸಹೋದರಿ ಇದ್ದಾರೆ, ಅಕ್ಕ. ಈಗ M.Com ಮಾಡ್ತಾ ಇದ್ದಾರಲ್ವಾ? ಹೇಗೆ ಹೆಸರು? ಅಭಿನಯ. ಎಲ್ಲಿ ಕಲಿತಾ ಇದ್ರಿ? ಪೆರ್ವಾಜೆಯಲ್ಲಿ. ನೀವೆಲ್ಲಿ ಸ್ಟಡಿ ಮಾಡಿದ್ರಿ ಬಾಲ್ಯದಿಂದ? ನಾನು ಗ್ರೀನ್ ವ್ಯೂಯಲ್ಲಿ 10th ತನಕ ಗ್ರೀನ್ ವ್ಯೂ, PUC ಇಲ್ಲಿ NMC ಅಲ್ಲಿ, ಆಮೇಲೆ ಡಿಗ್ರಿ ಮ್ಯಾಂಗ್ಳೂರಲ್ಲಿ ಮಾಡಿದೆ, B.Com. ಇವಾಗ M.Com ಪೆರ್ವಾಜೆಯಲ್ಲಿ ಮಾಡಿದೆ. ಓಕೆ. ತಂಗಿಯ ಸಾಧನೆ ಬಗ್ಗೆ ಏನು ಅನಿಸ್ತದೆ? ಎಕ್ಸ್ಪೆಕ್ಟೇಷನ್ ಇತ್ತು, ಬಟ್ ತಾಲೂಕಲ್ಲಿ ಫಸ್ಟ್ ಬರ್ತಾಳೆ ಅಂತ ಎಕ್ಸ್ಪೆಕ್ಟೇಷನ್ ಮಾಡಿಲ್ಲ. ಅದು ನಮಗೆ ಒಂದು ಖುಷಿಯಾಗಿರುವಂಥ ವಿಷಯ ಅದು ಫಸ್ಟ್. ಆಮೇಲೆ ಏನಿಲ್ಲ, ನಮ್ದು ಆಲ್ರೆಡಿ ಎಕ್ಸ್ಪೆಕ್ಟೇಷನ್ ಇತ್ತು ಅವಳು ಬರ್ತಾಳೆ ಫಸ್ಟ್ ಅಂತ, ಸೊ ಅಷ್ಟೇ. ಓಕೆ. ಅಕ್ಕ ತಂಗಿ ಹೇಗಿರ್ತೀರಿ ಮನೆಯಲ್ಲಿ? ಹಾಗೆ ಸಪೋರ್ಟಿವ್. ಅವಳಿಗೆ ಸ್ಟಡೀಸಲ್ಲಿ ಏನು ಸಪೋರ್ಟ್ ಬೇಕೋ ಅದನ್ನ ನಾವು ಕೊಡ್ತೀವಿ ಅಷ್ಟೇ. ನನಗೇನು ಗೊತ್ತಿರುತ್ತೋ ಅದನ್ನ ಹೇಳ್ಕೊಡ್ತೀನಿ ಅವಳಿಗೆ. ಇಮೇನು ನಂದು ಫಸ್ಟ್ CA ಅಂತ ಇತ್ತು, ಆಮೇಲೆ ಸ್ವಲ್ಪ ಇವಾಗ M.Com ಮಾಡ್ತಾ ಇದ್ದೀನಿ. M.Com ಮಾಡಿ ನೋಡಬೇಕು. ಓಕೆ. ತುಂಬ ಖುಷಿಯಾಗಿದೆ ಅಲ್ಲ? ಇಡೀ ಕುಟುಂಬಕ್ಕೆ ಖುಷಿಯಾಗಿದೆ ಇದು ಅನುಷಾಳ ಸಾಧನೆ. ಹೌದು. ವೀಕ್ಷಕರೇ, ಸಾಧನೆಗೆ ಅಸಾಧ್ಯವಾದುದು ಯಾವುದೂ ಇಲ್ಲ. ಸುಳ್ಯದ ಮಹಿಳಾ ಕಾಲೇಜಿನಲ್ಲಿ ಓದ್ತಾ ಈಗ PUCಯಲ್ಲಿ ಇಡೀ ತಾಲೂಕು ಗುರುತಿಸಿರುವಂಥ ಸಾಧನೆ ಮಾಡಿರುವವರು ಈ ಕುಕ್ಕಂದೂರಿನ ಒಂದು ಗ್ರಾಮೀಣ ಪ್ರದೇಶದಲ್ಲಿ ಒಂದು ಶ್ರಮಿಕ ಕುಟುಂಬದಿಂದ ಬಂದಿರುವಂಥ ಮತ್ತು ಒಂದು ಶ್ರಮದಾಯಕವಾದಂಥ ತಂದೆ ತಾಯಿ ಪ್ರೀತಿಯಿಂದ ಬೆಳೆಸಿರುವಂಥ ಪುತ್ರಿ ಇವತ್ತು ಟಾಪರ್ ಆಗಿ ಈ ಊರಿಗೆ, ಸುಳ್ಯ ತಾಲೂಕಿಗೆ ಹೆಮ್ಮೆ ತಂದಿದ್ದಾರೆ. ನಮ್ಮ ಸುದ್ದಿ ಮಾಧ್ಯಮ ಸಂಸ್ಥೆಯ ಪರವಾಗಿ ಕೂಡ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ನಿಮ್ಮ ಏನು ಬಯಕೆಗಳು ಈಡೇರಲಿ ಎನ್ನುವ ಹಾರೈಕೆ ನಮ್ಮದು ಕೂಡ. ಕುಕ್ಕಂದೂರಿನಿಂದ ಕ್ಯಾಮರಾ ಪರ್ಸನ್ ಕೌಶಿಕ್ ರಾಮ್ ಜೊತೆ ದುರ್ಗಾಕುಮಾರ್ ನಾಯರ್ಕೆರೆ, ಸುದ್ದಿ ನ್ಯೂಸ್ ಸುಳ್ಯ. ಅತ್ತೆ, ಇದು ನನ್ನ ಬರ್ಡೇ ಗಿಫ್ಟ್. ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ. ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ತುಂಬಾ ಚೆನ್ನಾಗಿದೆ ಅಲ್ವಾ? ತುಂಬಾ ಚೆನ್ನಾಗಿದೆ. It will look really good on you. Amma? Huh? Mother is always son's first love. ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ GL ಆಚಾರ್ಯ ಜುವೆಲ್ಲರ್ಸ್. ಇಂಡಿಯನ್ ಕಂಪ್ಯೂಟರ್ ಅಕಾಡೆಮಿ. ಲರ್ನ್ ಫ್ರಮ್ ದ ಎಕ್ಸ್ಪರ್ಟ್ಸ್. ಅತ್ಯುತ್ತಮ ಉದ್ಯೋಗಾವಕಾಶಕ್ಕಾಗಿ ಕಂಪ್ಯೂಟರ್ ಹಾರ್ಡ್ವೇರ್ ಮತ್ತು ನೆಟ್ವರ್ಕಿಂಗ್ ಕೋರ್ಸ್ಗಳು. ಈ ಕೋರ್ಸಿನ ಪ್ರಯೋಜನಗಳು: 3 ತಿಂಗಳ ಇಂಟರ್ನ್ಶಿಪ್ ಮತ್ತು ತರಬೇತಿ ಮುಗಿದ ಕೂಡಲೇ ತ್ವರಿತ ಉದ್ಯೋಗ ಅವಕಾಶ. ಕೇವಲ 4 ರಿಂದ 6 ತಿಂಗಳ ಕೋರ್ಸ್ ಅವಧಿಗಳು. ವಿದ್ಯಾರ್ಹತೆ SSLC ಅಥವಾ ಮೇಲ್ಪಟ್ಟ ವಿದ್ಯಾರ್ಥಿಗಳಿಗೆ ಮುಕ್ತ ಅವಕಾಶ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ. ದೂರವಾಣಿ ಸಂಖ್ಯೆ 0824224114. ಮೊಬೈಲ್ 7848820414. ಇಂಡಿಯನ್ ಕಂಪ್ಯೂಟರ್ ಅಕಾಡೆಮಿ, 2ನೇ ಮಹಡಿ, ಅನ್ನಪೂರ್ಣೇಶ್ವರಿ ಬಿಲ್ಡಿಂಗ್, ಪಂಪ್ವೆಲ್, ಮ್ಯಾಂಗಳೂರು. 2005ರಲ್ಲಿ ಆರಂಭಗೊಂಡಿರುವ ಶಿಕ್ಷಣ ಸಂಸ್ಥೆ ಇಂಡಿಯನ್ ಕಂಪ್ಯೂಟರ್ ಅಕಾಡೆಮಿ.
ಕಾವೇರಿ ಗಾರ್ಮೆಂಟ್ಸ್. ಸುಳ್ಯದಲ್ಲಿ ಕಳೆದ ಹಲವು ವರ್ಷಗಳಿಂದ ವಸ್ತ್ರ ಪಾರಂಪರೆಯಲ್ಲಿ ಗುಣಮಟ್ಟಕ್ಕೆ ಆದ್ಯತೆ ನೀಡುತ್ತಾ ಕಡಿಮೆ ಲಾಭಾಂಶ, ನಿಗದಿತ ದರದೊಂದಿಗೆ ಎಲ್ಲಾ ಪೀಳಿಗೆಯ ಗ್ರಾಹಕರ ವಿಶ್ವಾಸ ಗೆದ್ದ ನಮ್ಮೂರಿನ ಅತ್ಯಂತ ದೊಡ್ಡ ಏಕೈಕ ಫ್ಯಾಮಿಲಿ ಶೋರೂಮ್ ಕಾವೇರಿ ಗಾರ್ಮೆಂಟ್ಸ್. ಮದುವೆ, ಶುಭ ಸಮಾರಂಭಗಳ ಬಟ್ಟೆಗಳ ಅಪೂರ್ವ ಸಂಗ್ರಹದೊಂದಿಗೆ ಸದಾ ನಿಮ್ಮೊಂದಿಗೆ. ಭೇಟಿ ಕೊಡಿ, ಶ್ರೀರಾಮ್ಪೇಟೆ, ಗೋಪಿಕಾ ಬಿಲ್ಡಿಂಗ್, ಮುಖ್ಯ ರಸ್ತೆ, ಸುಳ್ಯ. ಫೋನ್ ನಂಬರ್ 7760190562. ಭಾನುವಾರವೂ ತೆರೆದಿರುತ್ತದೆ.